ಅಲ್ಲಿ ಬಸ್ ಹೋಯ್ತಿದ್ದಿಲ್ಲ, ಅದೇ ಸ್ಟೇಟ್ ಹೈವೇ. ಇಲ್ಲಿ ವಿಲೇಜ್ ಹತ್ರದಲ್ಲೇ ಈ ರೋಡ್ಗೆ ಅಟ್ಯಾಚ್ ಆದಂಗೆ 20 ಕುಂಟೆ ಜಮೀನಿದು ಸೈಟ್ ಆಗುವಂಥದ್ದು. ಇದೇ ರೋಡು. ಈ ಮರಗಳಿಂದ ಬಲಗಡೆಗೆ ಇತ್ತಗೆ ಚೆನ್ನಾಗಿದೆ ಬಾಕ್ಸ್ ಥರದಲ್ಲಿ. ಇದೊಂದು ಪಾತೆ ಕೆಳಗಡೆ ಇರುವಂಥದ್ದು ಒಂದು. ಇದು ರೋಡ್ಗಾದಂಗೆ ಒಂದು 120-130 ಅಡಿ ಗಂಟ ಸಿಗುತ್ತೆ ರೋಡ್ ಪೀಸು. ಮತ್ತು ಒಂದು 20 ತೆಂಗಿನ ಮರಗಳು ಸಿಗ್ತವೆ. 20ರಿಂದ 25 ಚೆನ್ನಾಗಿದೆ. ಆರಾಮಾಗಿ ಮನೆ ಕಟ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೋಬೋದು. ಈ ಮನೆ ಮುಂದ್ಗಡೆನೇ ಸ್ಟೇಟ್ ಹೈವೇ. ಅಂದರೆ ರೋಡು ಈ ರೋಡಿಂದ ಮುಂದೆ ಹೋಗಿ ಲೆಫ್ಟ್ಗೆ ಹೋಗ್ಬೇಕು. ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಸ್ಟೇಟ್ ಹೈವೇ. ಅರ್ಧ ಆಗಲ್ಲ, ಒಂದು 300 ಮೀಟ್ರ್ ಆಗ್ಬೋದು. ಇಲ್ಲೇ ಊರು ಇದೆ, ಇದು ಟ್ಯಾಂಕಿ ಕಾಣ್ತಿದ್ದಿಲ್ಲ, ಅದೇ ಊರು. ಇಲ್ಲೂ ಮನೆ ಐತೆ, ಇಲ್ಲೂ ಮನೆ ಅದೇ. ಪ್ರೆಸೆಂಟಾಗಿ ಸೈಟ್ ಮಾಡ್ಕೊಬೇಕಾರೆ ಮಾರ್ಕೋಬೋದು, ಇಲ್ಲ ನೀವೇ ಸ್ವಂತವಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡು ಬೇಕಾದ್ರೆ ಇಲ್ಲೇ ವಾಸ ಮಾಡ್ಬೋದು. ಸೇಫ್ ಜಾಗ. ಕೆಂಪು ಮಣ್ಣಿದು ಭೂಮಿ. ಅಲ್ಲಿ ಕಬ್ಬಿದೆಯಲ್ಲ ಅಲ್ಲಿ ತನಕ. ಇತ್ತಾಗದಂಗೆ ನೀಲಗಿರಿ ಕಾಣ್ತಾವಲ್ಲ ಅಲ್ಲಿ ಗಂಟ, ನೀಲಗಿರಿ ಗಿಡ ಇರ್ತಾವಲ್ಲ ಅಲ್ಲಿ ಗಂಟ. ಮಂಡ್ಯದಿಂದ ಇಲ್ಲಿಗೆ 9 ಕಿಲೋಮೀಟ್ರ್ ಆಯ್ತದೆ. ಸಿಟಿಯಿಂದ ಆದರೆ ಒಂದು 6-6.5 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ವಿಲೇಜ್ ನಿಯರು. ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡು ಇಲ್ಲೇ ಏನಾದರೂ ಹಸು ಸಾಗಾಣಿಕೆನೋ ಅದು ಇದು ಮಾಡ್ತೀವಿ ಅನ್ನೋದಾದರೆ ಆರಾಮಾಗಿ ಮಾಡ್ಬೋದು. ಜಮೀನು ಪೂರ್ವದ ಕಡೆ ಐತೆ, ಈ ರಸ್ತೆ ಪಶ್ಚಿಮದ ಕಡೆ ಐತೆ. ಬೆಂಗಳೂರಿಂದ 105 ಕಿಲೋಮೀಟ್ರು, ಮೈಸೂರಿಂದ 45. ಪ್ರೈಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಬನ್ನಿ. ಪ್ರೈಸಲ್ಲೂ ಕೂಡ ನೆಗೋಸಬಲ್ ಆಗುತ್ತೆ ಅಂತ ಹೇಳಿದ್ರೆ. ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ, ಲೀಗಲ್ ಆಗಿದೆ ಡಾಕ್ಯುಮೆಂಟ್ಸು. ಇದ್ರ ಬಗ್ಗೆ ಬೇರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಮಂಡ್ಯ ಅಗ್ರಿಕಲ್ಚರ್ ಪ್ರಾಪರ್ಟಿ ಕಾಂಟ್ಯಾಕ್ಟ್ ಮಾಡಿ, ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು.